ದೇವಸ್ಥಾನದ ಈ ಭಾಗದಲ್ಲಿ ಬಸ್ ಬರುವಂತಹ ದಾರಿಯಲ್ಲಿ ನಿಮಗೆ ಮದ್ದೂರು ಗ್ರಾಮ ಸಿಗುತ್ತೆ. ಹೊರವಲಯದಲ್ಲಿ ನೀವು ಈ ಒಂದು ಚಕ್ರಪಾಣಿ ದೇವಸ್ಥಾನವನ್ನು ಕಾಣ್ತೀರಾ. ಶ್ರೀ ಕ್ಷೇತ್ರ ಶ್ರೀ ಚಕ್ರಪಾಣಿ ದೇವಸ್ಥಾನ ಮದ್ದೂರು ಈ ಒಂದು ಸ್ಥಳದಲ್ಲಿದ್ದೀನಿ ಇವತ್ತು. ದೇವರ ಹಿಂಭಾಗದಲ್ಲಿ ನೀವು ಚಕ್ರವನ್ನು ಕಾಣ್ಬೋದು. ಇದೊಂದು ವಿಶೇಷತೆ ಅಂತ ಹೇಳ್ಬೋದು. ಆ ಚಕ್ರ ಇರೋದ್ರಿಂದನೇ ಈ ಒಂದು ಸ್ವಾಮಿಗೆ ಚಕ್ರಪಾಣೇಶ್ವರ ಅಂತ ಹೇಳಿ ಕರಿತೀವಿ. ಸೊ ಅದು ಬಂದು ಮೂಲ ವಿಗ್ರಹ ಏನು ಆ ಮೂಲ ವಿಗ್ರಹ ಏನು ಕಾಣ್ತಾ ಇದ್ದೀರಾ ಅದು ಶ್ರೀಕೃಷ್ಣ ಪರಮಾತ್ಮನ ಒಂದು ಪ್ರತಿರೂಪ ಅಂತ ಹೇಳ್ಬೋದು. ಹಿಂಭಾಗದಲ್ಲಿ ನೀವು ಚಕ್ರವನ್ನು ಕಾಣ್ತಾ ಇದ್ದೀರಾ, ನೋಡ್ಬೋದು. ಹಾಗೆ ಇವತ್ತು ಇತಿಹಾಸ ಪ್ರಸಿದ್ಧವಾದಂತಹ ಶ್ರೀ ಚಕ್ರಪಾಣಿ ದೇವಸ್ಥಾನ ಮದ್ದೂರು ಏನಿದೆ ಆ ಒಂದು ಗ್ರಾಮದಲ್ಲಿದ್ದೀನಿ ಸ್ನೇಹಿತರೆ. ಹಿಂದೆ ನೋಡ್ಬೋದು ಸ್ವಾಮಿಯ ಹಿಂಭಾಗದಲ್ಲಿ ಚಕ್ರ ಇರೋದ್ರಿಂದ ಶ್ರೀಕೃಷ್ಣ ಪರಮಾತ್ಮ ಸ್ವಾಮಿಯ ಈ ಒಂದು ಸ್ವಾಮಿಯನ್ನು ಚಕ್ರಪಾಣೇಶ್ವರ ಅಂತ ಹೇಳಿ ಕರಿತೀವಿ. ಇದನ್ನು ಬಿಟ್ಟರೆ ನಿಮಗೆ ಭಾಳ ವಿರಳವಾಗಿರುತ್ತೆ. ಇದನ್ನು ಬಿಟ್ಟರೆ ನಿಮಗೆ ಮುಂದೆ ತಮಿಳುನಾಡಲ್ಲಿ ಒಂದು ಚಕ್ರಪಾಣಿ ದೇವಸ್ಥಾನ ಏನಿದೆ ಅದು ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. 1376ನೆಯ ಒಂದು ಶಾಸನ ಮತ್ತು 1243ರಲ್ಲಿ ಒಂದು ಶಾಸನ ಮತ್ತು 1381ರ ಶಾಸನ, ಹೀಗೆ ಆಮೇಲೆ ಒಂದು 982ರ ಶಾಸನ. ಈ ಶಾಸನಗಳನ್ನು ಒಳಗೊಂಡಂತೆ ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಳ್ಳೋದಾದರೆ, ಹಿಂದೆ ಈ ಒಂದು ಪ್ರದೇಶ ಏನಿದೆ ಈ ಒಂದು ಪ್ರದೇಶವನ್ನು ಚಂದ್ರರಸ ಅನ್ನುವಂತಹ ಒಬ್ಬ ಅರಸರು ಇದನ್ನು ನೋಡ್ಕೋತಾ ಇದ್ದರಂತೆ. ಸೊ 1982ರ ಶಾಸನದ ಪ್ರಕಾರ ಪೊಲ್ಲಯ್ಯ ಅನ್ನುವಂತಹ ಒಬ್ಬ ರಾಜನು ಇದನ್ನು ನಿರ್ಮಾಣ ಮಾಡ್ದ ಅಂತ ಹೇಳ್ತಾರೆ. ಅದಕ್ಕೆ ಅಧಿಕೃತವಾದಂತಹ ಯಾವುದೇ ಸಾಕ್ಷಿಗಳಿಲ್ಲ, ಬಟ್ ಹೇಳಿಕೆಯಲ್ಲಿ ಹೇಳ್ತಾರೆ. ಆದರೆ ನಮಗೆ ಒಂದು ಶಾಸನಗಳಲ್ಲಿ ಗೊತ್ತಾಗುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ನೀವು ನಮ್ಮ ವಿಜಯನಗರದ ಕಾಲಘಟ್ಟದಲ್ಲಿದ್ದಂತಹ ಹಕ್ಕ ಬುಕ್ಕ ಆ ಒಂದು ಕಾಲಘಟ್ಟದಲ್ಲಿದ್ದಂತಹ ಮಂತ್ರಿ ನಾಗರಸ, ಆ ನಾಗರಸನ ಆದೇಶದಂತೆ ಈ ನಾಡಪ್ರಭುಗಳು ಅಂತೇಳಿ ಚಂದಾರಸರು ಅಂತೇಳಿ ಇಲ್ಲಿರ್ತಾರೆ. ಅವರ ಆದೇಶದ ಮೇರೆಗೆ ಚಂದಾರಸರು ಈ ಒಂದು ಶ್ರೀಕೃಷ್ಣ ಪರಮಾತ್ಮನ ಪಾಳು ಬಿದ್ದಂತಹ ಹಳೆಯ ಒಂದು ಪುರಾತನ ದೇವಸ್ಥಾನವನ್ನು ಜೀರ್ಣೋದ್ಧಾರ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಶಾಸನಗಳಲ್ಲಿ ಈ ಒಂದು ದೇವಸ್ಥಾನ ಏನಿದೆ ನೀಲಮಾಣಿಕ್ಯ ದೇವಸ್ಥಾನ ಅಂತ ಹೇಳ್ತಾರೆ. ಸ್ವಾಮಿಯ ಒಂದು ದೈವಿಕ ಕಾಂತಿಯ ಮತ್ತು ಆ ಒಂದು ಹೊಳಪಿನ ಶೋಭಿಸೋದರಿಂದ ಈ ಒಂದು ದೇವಸ್ಥಾನಕ್ಕೆ ಹಿಂದೆ ನೀಲಮಾಣಿಕ್ಯ ದೇವಸ್ಥಾನ ಅಂತ ಹೇಳಿ ಕರೀತಾ ಇದ್ರಂತೆ. ಶ್ರೀಕೃಷ್ಣ ಪರಮಾತ್ಮನನ್ನೇ ನಾವಿಲ್ಲಿ ಶ್ರೀ ಚಕ್ರಪಾಣೇಶ್ವರ ಅಂತ ಹೇಳುವಂಥದ್ದು. ಆತನನ್ನು ನೀಲಮೇಘ ಶ್ಯಾಮ ಅಂತ ಏನು ಹೇಳ್ತೀವಿ, ಅದರ
ಒಂದು ಪರ್ಯಾಯವಾಗಿ ಈ ಒಂದು ದೇವಸ್ಥಾನವನ್ನು ಹಿಂದೆ ನೀಲಮಾಣಿಕ್ಯ ದೇವಾಲಯ ಅಂತೇಳಿ ಕರೀತಾ ಇದ್ರಂತೆ. ಪೂರ್ವದಲ್ಲಿದ್ದಂತಹ ಒಂದು ಹೆಸರು. ವಾಸ್ತವದಲ್ಲಿ ಇದನ್ನು ಇವತ್ತು ಶ್ರೀ ಕ್ಷೇತ್ರ ಚಕ್ರಪಾಣಿ ದೇವಸ್ಥಾನ. ಯಳಂದೂರಿನಲ್ಲಿ ನೀವು 209 ಏನು ನ್ಯಾಷನಲ್ ಹೈವೇ ಇದೆ, ಆ ಹೈವೇಯಲ್ಲಿ ನೀವು ಪಾಸಾದರೆ ಮದ್ದೂರಿನ ಈ ಒಂದು ಭಾಗದಲ್ಲಿ ನಿಮಗೆ ಈ ಒಂದು ದೇವಸ್ಥಾನ ನೋಡಲಿಕ್ಕೆ ಸಿಗುತ್ತೆ. ಇದು ಶ್ರೀ ಕ್ಷೇತ್ರ ಚಕ್ರಪಾಣಿ ದೇವಸ್ಥಾನ. ನೋಡಿ, ವೀರಗಲ್ಲು ಅಂತ ಏನು ಕರಿತೀವಿ ಆ ಒಂದು ಪ್ರಕಾರವಾದಂತಹ ಒಂದು ಮೂರ್ತಿಯನ್ನು ಇಲ್ಲಿ ಕಾಣ್ತಾ ಇದ್ದೀರಾ. ಸೊ ಹಾಗೆ ಇಲ್ಲಿ ವಿರೂಪಗೊಂಡಂತಹ ಕೆಲವು ವಿಗ್ರಹಗಳು ಕೂಡ ಇವೆ, ನೋಡ್ಬೋದು ನೀವು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ. ಹಾಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಶಾಸನಗಳು ನೀವು ದೇವಸ್ಥಾನದ ಸುತ್ತುವರೆದಂತೆ ನೋಡಿ, ಇಲ್ಲೂ ಕೂಡ ನೀವು ನೋಡ್ಬೋದು. ಆ ಶಾಸನಗಳ ಉಲ್ಲೇಖವನ್ನು ಈ ಒಂದು ವಿಗ್ರಹದಲ್ಲಿ, ಈ ಕಲ್ಲಿನ ಮೇಲ್ಭಾಗದಲ್ಲಿ ಅದನ್ನು ಕೂಡ ಚಿತ್ರಿಸಿದ್ದಾರೆ, ನೋಡ್ಬೋದು. ಇದು ಕೂಡ ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಶಾಸನ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಕೋಸಂಬರಿ ಸಿದ್ಧತೆ ಆಗಿದೆ, ಹಾಗೆ ಪಾನಕವನ್ನು ಮಾಡ್ತಾಯಿದ್ದಾರೆ. ಸೊ ನೀರು ಮಜ್ಜಿಗೆ ಕೂಡ ಸಿದ್ಧತೆಗೆ ರೆಡಿಯಾಗಿದೆ, ನೋಡ್ಬೋದು. ಇವತ್ತು ಶ್ರೀಕೃಷ್ಣ ಈ ಚಕ್ರಪಾಣಿ ದೇವಸ್ಥಾನ ಮುಂಭಾಗದಲ್ಲಿ ಇವತ್ತು ರಾಮನವಮಿ ದಿವಸ ಈ ಒಂದು ಪೂಜೆ ಕೈಂಕರ್ಯಗಳನ್ನು ಕೂಡ ಮಾಡ್ತಾಯಿದ್ದಾರೆ. ರಾಮ ಅನ್ನುವಂತಹ ಪದ ಸಂಸ್ಕೃತ ಪದವಾದಂತಹ ರಮ್ ಅನ್ನುವಂತಹ ಧಾತುವಿನಿಂದ ಬಂದಿದೆ. ನೋಡಿ, ರಾಮನ ಮೂರ್ತಿಯನ್ನು ಕಾಣ್ತಾ ಇದ್ದೀರಾ. ಹಾಗಾಗಿ ರಾಮ ಅನ್ನುವಂಥದ್ದು ಆನಂದ ನೀಡುವವನು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ರಮಾಯತಿ ಇತಿ ರಾಮಃ ಅಂದರೆ ಯಾರು ಇತರರಿಗೆ ಆನಂದವನ್ನು ನೀಡುತ್ತಾರೋ ಅಥವಾ ಯಾರಲ್ಲಿ ಜನರು ಆನಂದವನ್ನು ಕಾಣುತ್ತಾರೋ ಅವರೇ ರಾಮ ಅಂತ ಹೇಳಿ ಆ ಒಂದು ಪದದ ಅರ್ಥ. ಹಾಗೆ ಆನಂದ ನೀಡುವವನು, ಮನೋಹರ, ಸರ್ವವ್ಯಾಪಿ ಅಂತ ಅರ್ಥವನ್ನು ಕೊಡುತ್ತೆ ಸ್ನೇಹಿತರೆ, ನೋಡ್ಬೋದು. ಸುಂದರ ನೋಟದಿಂದ ಮನಸ್ಸನ್ನು ಸೆಳೆಯುವವನು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಹಾಗೆ ಯೋಗಶಾಸ್ತ್ರದ ಪ್ರಕಾರ ಯೋಗಿಗಳು ಯಾವುದರಲ್ಲಿ ರಮಿಸುತ್ತಾರೋ ಅಂದರೆ ಆನಂದಿಸುತ್ತಾರೋ ಅವರನ್ನು ಆ ಪರಬ್ರಹ್ಮನೇ ರಾಮ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಸರಳವಾಗಿ ಹೇಳುವುದಾದರೆ ಯಾರ ಸ್ಮರಣೆಯಿಂದ ಮನಸ್ಸಿಗೆ ಶಾಂತಿ ಮತ್ತು ಆನಂದ ಸಿಗುತ್ತದೋ ಅವರನ್ನೇ ರಾಮ ಅಂತ ಹೇಳಿ ನಾವು ಕರೆಯುವಂಥದ್ದು. ಹೊಯ್ಸಳರ ಕಾಲದಲ್ಲಿದ್ದಂತಹ ನಾಗರಸನ ಆದೇಶದಂತೆ ಚಂದರಸನು ಈ ಒಂದು ಪ್ರಾಂತ್ಯವನ್ನು ನೋಡ್ಕೋತಾ ಇರ್ತಾರೆ. ಹಾಗಾಗಿ ಹೊಯ್ಸಳರ ಕಾಲದಲ್ಲಿ ಈ ಮದ್ದೂರು ಗ್ರಾಮ ಏನಿದೆ, ಚಕ್ರಪಾಣಿ ದೇವಸ್ಥಾನದ ಈ ಒಂದು ಭಾಗವನ್ನು ಉಪೇಂದ್ರಪುರ ಅಂತ ಹೇಳಲಾಗ್ತಾ ಇತ್ತು ಅಂತ ಮಾಹಿತಿಯನ್ನು ನಾವು ಶಾಸನಗಳಲ್ಲಿ ನೋಡ್ಬೋದು. ಹಾಗೆ ಇದನ್ನು ಪೆರುಮರುತ್ತೂರು ಅಂತೇಳಿ ಹಿಂದೆ ಉಲ್ಲೇಖಿಸಲಾಗಿದೆ ಅಂತ ಹೇಳ್ಬೋದು. ಪೆರುಮರುತ್ತೂರು ಅಂದರೆ ಅದೊಂದು ದೊಡ್ಡ ಪಟ್ಟಣ ಅಂತೇಳಿ ಚೋಳರ ಕಾಲಘಟ್ಟದಲ್ಲಿ ಈ ಒಂದು ಪ್ರದೇಶವನ್ನು ಕರೀತಾ ಇದ್ದರು. ಆ ಮರುತ್ತೂರು ತಮಿಳ್ ಪದದಿಂದ ಬಂದಿದೆ ಅಂತ ಹೇಳ್ಬೋದು. ಮುಂದೆ ಕನ್ನಡದ ಒಂದು ಪ್ರಭಾವದಿಂದ ಈ ಒಂದು ಮರುದೂರು ಆಯಿತು ಅಂತ ಹೇಳಲಾಗುತ್ತೆ. ಈ ಒಂದು ತಮಿಳ್ ಪದ ಏನಿದೆ ಮರುದು ಅನ್ನುವಂತಹ ಪದದಿಂದ ಬಂದಿದೆ ಅಂತ ಹೇಳ್ಬೋದು. ಮರುದು ಅಂದರೆ ಅರ್ಜುನ ವೃಕ್ಷ ಅಂದರೆ ಮತ್ತಿಮರ, ಹಿಂದೆ ಯಥೇಚ್ಛವಾಗಿ ಹೇರಳವಾಗಿದ್ದಂತಹ ಒಂದು ಸ್ಥಳ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಪೆರುಮರುತ್ತೂರು ಅಥವಾ ಪೆರುಮರುದೂರು ಅನ್ನುವಂತಹ ಹೆಸರಿನಿಂದ ಮರುದೂರು ಮುಂದೆ ಮದ್ದೂರು ಆಯಿತು ಅಂತ ಹೇಳ್ಬೋದು. ಋಷಿಮುನಿಗಳು ತಪಸ್ಸನ್ನು ಮಾಡಲಿಕ್ಕೆ ಯೋಗ್ಯವಾದ ಸ್ಥಳ ಅಂಥೇಳಿ ಇದನ್ನು ಗುರುತನ್ನು ಮಾಡಿರ್ತಾರೆ. ಹಾಗಾಗಿ ಈ ಒಂದು ಅಕ್ಕಪಕ್ಕದಲ್ಲಿ ಹೆಚ್ಚು ಋಷಿಮುನಿಗಳು ತಪಸ್ಸನ್ನು ಮಾಡ್ತಾಯಿದ್ರು ಅಂತೇಳಿ ಉಲ್ಲೇಖವಾಗಿದೆ ಸ್ನೇಹಿತರೆ. ಈ ಕಾರಣದಿಂದ ಅವರು ದಿನಗಟ್ಟಲೆ ತಿಂಗಳಾನುಗಟ್ಟಲೆ ತಪಸ್ಸನ್ನು ಮಾಡಿ ಕೊನೆಗೆ ಬಾಯಾರಿಕೆ ಆದಂತಹ ಸಂದರ್ಭದಲ್ಲಿ ಅರ್ಜುನ ವೃಕ್ಷ ಅಥವಾ ಮತ್ತಿಮರ ಅಂತ ಏನು ಹೇಳ್ತೀವಿ, ಆ ಒಂದು ಮರದ ಕಾಂಡದಿಂದ ಅದನ್ನು ಕೊರೆದು ನೀರನ್ನು ಸೇವನೆ ಮಾಡ್ತಾಯಿದ್ರಂತೆ. ಈ ಕಾರಣಕ್ಕೋಸ್ಕರ ಅರ್ಜುನ ವೃಕ್ಷಗಳು ಅಂದರೆ ಮತ್ತಿ ಮರಗಳು ಯಥೇಚ್ಛವಾಗಿ ಈ ಒಂದು ಪ್ರದೇಶದಲ್ಲಿ ಇದ್ವು ಅಂತ, ಹೇರಳವಾಗಿದ್ವು ಅಂತ ಹೇಳಿ ಗೊತ್ತಾಗುತ್ತೆ. ಈ ಕಾರಣದಿಂದನೇ ಈ ಮದ್ದೂರು ಅನ್ನುವಂಥದ್ದು ನಮ್ಮ ಅರ್ಜುನ ವೃಕ್ಷ ಮತ್ತಿ ಮರದಿಂದ ಬಂದಿದೆ ಅಂತ ಹೇಳ್ಬೋದು. ರಾಮನಾಮದ ಶಕ್ತಿಯ ಬಗ್ಗೆ ನೋಡೋದಾದರೆ ಸ್ನೇಹಿತರೆ, ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ, ರಾಮ ಮಂತ್ರವನ್ನು ಜಪಿಸುವಂತ ಹೇಳಿ ಕೆಲವರು ಹಿರಿಕರು ತಿಳಿದವರು ಹೇಳ್ತಾರೆ. ಸೊ ಇವತ್ತು ಶ್ರೀರಾಮಚಂದ್ರರ ಒಂದು ವಿಶೇಷ ದಿನ. ರಾಮನಾಮದ ಶಕ್ತಿಯನ್ನು ನೋಡೋದಾದರೆ ರಾ ಅನ್ನುವಂತಹ ಅಕ್ಷರ ಏನಿದೆ ಅದು ಅಗ್ನಿ ತತ್ವವನ್ನು ಪ್ರತಿನಿಧಿಸುತ್ತೆ ಅಂತ ಹೇಳಲಾಗುತ್ತೆ. ಅಂದರೆ ರಾ ಅನ್ನುವಂಥದ್ದು ಪಾಪಗಳನ್ನು ಸುಡುವಂಥದ್ದು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಹಾಗೆ ಮಾ ಅನ್ನುವಂಥದ್ದು ಸೌಮ್ಯ ತತ್ವವನ್ನು ಪ್ರತಿನಿಧಿಸುತ್ತೆ, ಅದು ಶಾಂತಿಯನ್ನು ನೀಡುವಂಥದ್ದು ಅಂತ ಹೇಳಲಾಗುತ್ತೆ. ಹಾಗೆ ರಾಮ ಅನ್ನುವಂಥದ್ದು ಒಬ್ಬರ ಪಾಪವನ್ನು ಸುಟ್ಟಿ ಅವರಿಗೆ ಶಾಂತಿ ಅಥವಾ ನೆಮ್ಮದಿಯನ್ನು ಯಾರು ದಯಪಾಲಿಸುವವರೋ
ಅವರನ್ನೇ ರಾಮ ಅಂತ ಹೇಳಿ ಕರೆಯುವಂಥದ್ದು ಸ್ನೇಹಿತರೆ. ಸೊ ಆ ರಾಮನಾಮದ ಶಕ್ತಿಗೆ ಉದಾಹರಣೆ ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರ ನೆಚ್ಚಿನ ದೈವ ಹನುಮಂತ. ಅವರೇ ಅತ್ಯುತ್ತಮ ಸಾಕ್ಷಿ ಅಂತ ಹೇಳ್ಬೋದು ಸ್ನೇಹಿತರೆ. ರಾಮನಾಮದಿಂದ ಸಮುದ್ರವನ್ನು ಹಾರಿದರು, ರಾಮನಾಮದಿಂದ ಅಷ್ಟಸಿದ್ಧಿಗಳನ್ನು ಪಡ್ಕೊಂಡವರು ಅಂತ ಹೇಳಲಾಗುತ್ತೆ. ಹಾಗೆ ಇವತ್ತು ಆ ಶ್ರೀರಾಮಚಂದ್ರರ ಜನ್ಮದಿನ ಏನಿದೆ ಅದನ್ನು ಇವತ್ತು ಈ ಒಂದು ಚಕ್ರಪಾಣಿ ದೇವಸ್ಥಾನದ ಮುಂಭಾಗದಲ್ಲಿ ಆಚರಣೆಯನ್ನು ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಇವತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ 26ಕ್ಕಿಂತ 27 ಇವತ್ತು ಏನಿದೆ ಶುಕ್ರವಾರ, ಇವತ್ತು ಒಳ್ಳೆ ದಿನ ಅಂತ ಹೇಳ್ಬೋದು. ಏಕೆಂದರೆ ಶ್ರೀರಾಮ ಹುಟ್ಟಿದ್ದು ಮಠ ಮಧ್ಯಾಹ್ನ 12ರಿಂದ 1 ಏನಿದೆ ಈ ಒಂದು ಸಮಯದಲ್ಲಿ ಅಂತ ಹೇಳ್ಬೋದು. ಆ ಒಂದು ಸಮಯದಲ್ಲಿ ಹುಟ್ಟಿದಂತಹ ಶ್ರೀರಾಮ ಚಂದ್ರರ ಜನ್ಮದಿನ ಇವತ್ತು. ಅವರು ಹುಟ್ಟಿದ್ದು ಪುನರ್ವಸು ನಕ್ಷತ್ರ ಮತ್ತು ಕರ್ಕಾಟಕ ಲಗ್ನ. ಇವತ್ತು ಶ್ರೀರಾಮಚಂದ್ರರ ಜನ್ಮವಾಯಿತು ಅಂತ ಹೇಳ್ಬೋದು. ಆ ಒಂದು ಜನ್ಮ ದಿನಾಚರಣೆಯ ಅಂಗವಾಗಿ ಪಾನಕ, ಕೋಸಂಬರಿ, ನೀರು ಮಜ್ಜಿಗೆ ಎಲ್ಲವನ್ನು ಕೂಡ ಇವತ್ತು ಜನರಿಗೆ ವಿತರಿಸಲಾಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನೇನು ಕ್ಷಣಗಣನೆ ಆಗ್ತಾಯಿದೆ, ಬರ್ತಾರೆ. ನೋಡಿದ್ರಲ್ಲ ಹೇಗಿದೆ ನಮ್ಮ ಯಳಂದೂರು ತಾಲೂಕು ಮದ್ದೂರು ಗ್ರಾಮದ ತುಂಬ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಪುರಾತನವಾದಂತಹ ದೇವಸ್ಥಾನ ಸ್ನೇಹಿತರೆ. ನೋಡ್ಬೋದು ನೀವು. ಇವತ್ತು ಒಳಗೆ ಎಲ್ಲ ವಿದ್ಯುತ್ ಎಲ್ಲ ಹೋಗಿಬಿಟ್ಟಿತ್ತು. DC ಮೇಡಮ್ ರೂಪಾ ಅವರು ಮತ್ತು ತಾಲೂಕು ದಂಡಾಧಿಕಾರಿ ನಯನ ಮೇಡಮ್ ಅವರು ಇವತ್ತು ಈ ಒಂದು ದೇವಸ್ಥಾನಕ್ಕೆ ವಿದ್ಯುತ್ ಚಾಲನೆಗೆ ಅನುಮತಿಯನ್ನು ಕೊಟ್ಟಿರ್ತಾರೆ ಮತ್ತು ಅವರು ಕೂಡ ಈ ಒಂದು ದೇವಸ್ಥಾನದ ಈ ಒಂದು ಕಾರ್ಯಕ್ಕೆ ಸಹಕಾರವನ್ನು ನೀಡಿರ್ತಾರೆ ಅಂತ ಹೇಳ್ಬೋದು. ಸೊ ಅವರಿಗೆ ಕೃತಜ್ಞತೆಯನ್ನು ಹೇಳ್ತಾ, ಹಾಗೆ ದೇವಸ್ಥಾನದ ಒಳಭಾಗದಲ್ಲಿ ನಮ್ಮ ಸ್ಥಳೀಕರಾದಂತಹ ನೋಡಿ ಕೆಂಪನಾಯಕರು, ಶೇಖರ್ ಮತ್ತು ಮಾದೇಶೆಟ್ಟಿ ಅನ್ನುವಂತಹ ನಮ್ಮ ಊರಿನ ಯಜಮಾನ್ರೇನಿದ್ದಾರೆ ಈ ಒಂದು ದೇವಸ್ಥಾನದ ಬಗ್ಗೆ ಅವರದೇ ಆದಂತಹ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿರ್ತಾರೆ. ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಯಾನಗೋವಿಂ ವಂದೇ ವಿಷ್ಣುಂ ಭವಭಯರಂ ಸರ್ವಲೋಕೈಕನಾಥಂ. ಪುರುಷಾತ್ಮ ಪುರಂದರ ವಂದಿಕ ಪಂಕಷ್ಟನ ಬಯಲ್ ಮಾಡು, ಉದ್ಧಾರ ಮಾಡು, ಗೋವಿಂದ ಗೋವಿಂದ ಇವಾಗ ಇದು ಚಕ್ರಪಾಣೇಶ್ವರ ಆಗಿದೆ. ಮುಂಚೆ ಇದಕ್ಕೆ ಶಾಸನಬದ್ಧವಾಗಿರೋದು ಚಕ್ರಪಾಣಿ ದೇವಸ್ಥಾನ ಅಂತಲೇ ಪ್ರಸಿದ್ಧವಾಗಿದೆ. ಹಂಗೆ ನೋಡಿಕೊಂಡ್ರೆ ಇದೆಲ್ಲ ಇದು ವ್ಯಾಪಾರಕ್ಕೆ ಸ್ಥಳ. ಅಂದರೆ ಇವಾಗ ನಾವು NH ರೋಡ್ ಏನು ನೋಡ್ತಾ ಇದ್ದೀವಿ, ಇದು ಹಿಂದಿನಿಂದನೂ 17-18 ಶತಮಾನದಲ್ಲೂ ವ್ಯಾಪಾರಕ್ಕೆ ಯೋಗ್ಯವಾದ ಸ್ಥಳವಾದ್ದರಿಂದ ಇದು ಈಗ NH ಏನು ರೋಡ್ ಇದೆ, ಮುಂಚೆನೂ ಇದು NH ರೋಡ್ ಆಗಿ ಇದು ವರ್ಕ್ ಮಾಡ್ತಿತ್ತು. ಅವಾಗ NH ರೋಡ್ ಅನ್ನೋ ಪದ ಇರಲಿಲ್ಲ. ಆದರೆ ವ್ಯಾಪಾರಕ್ಕೆ ಏಳು ಮಾಡಿಸಿದಂಥ ಜಾಗ. ಇಲ್ಲಿ ತಮಿಳುನಾಡಿಂದ ಕೇರಳ ಮತ್ತು ಕರ್ನಾಟಕಕ್ಕೆ
ಇದು ದಾರಿ ಮಾಡಿಕೊಡ್ತಾ ಇದ್ದಂಥ ಊರಿದು. ಮದ್ದೂರನ ಗ್ರಾಮ ಇವಾಗ ಗ್ರಾಮವಾಗಿದೆ, ಅವಾಗ ಪಟ್ಟಣವಾಗಿತ್ತು. ಅದಕ್ಕೆ ಪಟ್ಟಣ ಅಂತಂದರೆ ಉಪೇಂದ್ರ ಪಟ್ಟಣ ಅಂತ ಕರಿತಾಯಿದ್ರು. ಇದೇ ಒಂದು ಭಾಗದಲ್ಲಿ ಇದಕ್ಕೆ ಒಂದು ನಗರ ಪ್ರದೇಶ ಅಂತ ಇದಕ್ಕೆ ನಾಮಕರಣ ಮಾಡಿದರು. ಉಪೇಂದ್ರ ಪಟ್ಟಣ ಅಂತಲೂ ಒಂದು ಹೆಸರಿದೆ. ಇದು ಚೋಳರ ಕಾಲ ಮತ್ತು ಹೊಯ್ಸಳರ ಕಾಲ, ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಇದನ್ನು ಪುನರ್ಚೇತನ ಮಾಡಿದೆ ಅಂತ ಹೆಸರು ಬಂದಿದೆ ಹೊರತು ಯಾರು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋಕ್ಕೆ ಊಹಾಪೋಹಗಳಿದೆ ಹೊರತು ಇದಕ್ಕೆ ಸಂಬಂಧಿಸವಾದ ಉತ್ತರ ಇನ್ನೂ ಸಿಕ್ಕಿಲ್ಲ. ಪ್ರತಿ ಶನಿವಾರ ಸಮಯ 9 ಗಂಟೆಯಿಂದ 11 ಗಂಟೆ ಒಳಗಡೆ ಇದು ಪ್ರತಿ ಶನಿವಾರ ಪೂಜೆ ನಡೆಯುತ್ತೆ. ಹಂಗಾಗಿ ಭಕ್ತಾದಿಗಳು ಇದಕ್ಕೆ ಬಂದು ಸಹಕರಿಸಬೇಕಾಗಿ ವಿನಂತಿ. ಅದಲ್ಲದೆ ಕೆಲವು ಹಿಂದೆ ನಾವು ಚಿಕ್ಕವರಾಗಿದ್ದಾಗ ಹಿರಿಕರು ಹೇಳ್ತಾ ಇದ್ದಿದ್ದು ಏನು ಅಂತಂದರೆ, ಯಾರಿಗೆ ಮದುವೆ ಆಗಲಿಲ್ಲ ಮತ್ತು ಮಕ್ಕಳಾಗಲಿಲ್ಲ, ವ್ಯಾಪಾರದಲ್ಲಿ ತುಂಬ ತೊಂದರೆ ಇದೆ, ಅವರು ಬಂದು ಇಲ್ಲಿ ಪ್ರಸಾದ ಭಕ್ಷಣೆ ಮಾಡಿ ಮತ್ತು ಒಂದು ಅಭಿಷೇಕ ಮಾಡಿಸ್ತೀನಿ ಅಂತ ಹರಿಸ್ಕೊಂಡು ಹೋದರೆ ಅವ್ರಿಗೆ 3 ತಿಂಗಳಲ್ಲಿ ಅಥವಾ 9ನೇ ತಿಂಗಳಲ್ಲಿ ಅವ್ರಿಗೆ ಪೂರ್ತಿ ಫಲ ಪ್ರಾಪ್ತಿ ಆಗ್ತಿತ್ತು ಅಂತಲೂ ಇದು ಇತಿಹಾಸ. ಅಂದರೆ ಹಿರಿಕರು ಹೇಳ್ಕೊಂಬಂದಿರೋದು, ಇದಿಲ್ಲ ಯಾವುದೇ ಥರ ಶಾಸನ ಇಲ್ಲ, ಹಿರಿಕರಿಂದ ಇದೆಲ್ಲ ಕೇಳಲ್ಪಟ್ಟಿದೆ. ಅಂದರೆ ಈ ದೇವಸ್ಥಾನವನ್ನು ಪುನರ್ಜೀವನ ಮಾಡಿದ್ದೋ ಅಥವಾ ಕಟ್ಟಿಸಿದ್ದೋ ನನ್ನ ದೇಶಿ ಅನ್ನೋ ಒಂದು ವ್ಯಾಪಾರ ಮಾಡ್ತಾಯಿದ್ದ ಒಂದು ಜನಾಂಗ. ನನ್ನ ದೇಶಿ ಅನ್ನೋರು ಇದನ್ನು ವ್ಯಾಪಾರಕ್ಕೋಸ್ಕರ ಈ ಭಾಗವನ್ನು ಉಪಯೋಗಿಸ್ಕೋತಾ ಇದ್ರು. ಅವರೇ ಜೀರ್ಣೋದ್ಧಾರ ಮಾಡ್ತಾಯಿದ್ರು. ಅಂದರೆ ಇದು ಬರೀ ವ್ಯಾಪಾರ ಅಂದರೆ ಬರೀ ದವಸ ಧಾನ್ಯಗಳನ್ನ ಒಂದೇ ಅಂತಲ್ಲ, ಚಿನ್ನ, ವೈಡೂರ್ಯ, ಪಚ್ಚೆ ಹವಳ ಇಂಥ ಬೆಲೆ ಬಾಳುವಂಥ ವಸ್ತುಗಳನ್ನು ಮತ್ತು ದವಸ ಧಾನ್ಯಗಳನ್ನು, ಎಣ್ಣೆ ಕಾಳುಗಳನ್ನು ಇದನ್ನು ಜಾಸ್ತಿ ಬೆಳೀತಾ ಇದ್ದರು. ಮತ್ತು ಇಲ್ಲಿ ವ್ಯಾಪಾರಕ್ಕೋಸ್ಕರ ಬರ್ತಾ ಇರೋದ್ರಿಂದ ಇದಕ್ಕೆ ಅವರ ನನ್ನ ದೇಶಿ ಎಂಬ ಜನಾಂಗನೂ ಇದಕ್ಕೆ ಸಹಕಾರ ನೀಡ್ತಾ ಇತ್ತು ಅಂತ ಕೇಳಲ್ಪಟ್ಟಿದ್ದೇನೆ. ನನ್ನ ದೇಶಿ ಅನ್ನೋ ಒಂದು ಜನಾಂಗ ವ್ಯಾಪಾರಕ್ಕೋಸ್ಕರ ಬರ್ತಾಯಿದ್ರು. ಅವಾಗ ಇದು ತಮಿಳುನಾಡು ಆದ್ದರಿಂದ ಕೇರಳಕ್ಕೆ ಮತ್ತು ಕರ್ನಾಟಕಕ್ಕೆ ವ್ಯಾಪಾರಕ್ಕೋಸ್ಕರ ಬಂದು ವ್ಯಾಪಾರ ಮಾಡಿಕೊಂಡು ಇಲ್ಲಿ ತಂಗಿದ್ದು ದೇವರಿಗೆ ಚಕ್ರಪಾಣಿಗೆ ಸೇವೆ ಸಲ್ಲಿಸಿ ಬಂದಂಥ ಹಣದಲ್ಲಿ ಕೆಲವು ಪಾಲನ್ನು ದೇವರಿಗೆ ಕೊಟ್ಟುಬಿಟ್ಟು ಹೋಗ್ತಾಯಿದ್ರು ಅಂತ ಹಿರಿಕರು ಹೇಳಿದ ಪ್ರತೀತಿ. ಏನಾಗಿದೆ ಅಂತಂದರೆ, ಇದು ಪ್ರತಿ ಸತಿನೂ ಒಳೆ ಹಂಚಿನಲ್ಲಿರೋದ್ರಿಂದ ಮತ್ತು ಈ ಭೂಮಿ ಸಡಿಲವಾದ ಭೂಮಿ. ಯಾವತ್ತೂ ನಮ್ಮ ಕಪ್ಪು ಮಣ್ಣು, ಈ ಮದ್ದೂರಿನ ಕಪ್ಪು ಮಣ್ಣು ವ್ಯವಸಾಯಕ್ಕೆ ಯೋಗ್ಯವಾಗಿದೆ ಹೊರತು ದೇವಸ್ಥಾನಗಳಿಗೆ, ಮನೆಗಳಿಗೆ ಅಷ್ಟು ಯೋಗ್ಯವಲ್ಲದ ಭೂಮಿ. ಅದಕ್ಕೋಸ್ಕರ ಪಕ್ಕದಲ್ಲೇ ಹುಚ್ಚೊಳೆ, ಹೊನ್ನೊಳೆ ಅಥವಾ ಸುವರ್ಣವತಿ ನದಿ ಹರಿತಿರೋದ್ರಿಂದ ಮರಳು ಜರುವಿಕೆಯಿಂದ ಈ ದೇವಸ್ಥಾನ ಹಲವು ಸಾರಿ ಶಿಥಿಲಗೊಳ್ತಾ ಇದ್ದಿದ್ದು. ಹಾಗಾಗಿ ಇದನ್ನು ಚೋಳರ ಕಾಲದಲ್ಲೂ ಮತ್ತು ಹೊಯ್ಸಳರ ಕಾಲದಲ್ಲಿ, ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಚುಕ್ಕರಾಯ ಎನ್ನುವರು ಇವರೆಲ್ಲ ಇದಕ್ಕೆ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಉಲ್ಲೇಖ ಇದೆ ಹೊರತು ಯಾರಿಂದ ಪ್ರತಿಷ್ಠಾಪನೆ ಆಯಿತು ಅಂತ ಇಲ್ಲಿಯವರೆಗೆ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ. ಈ ದೇವಸ್ಥಾನದ ವಿಶೇಷ ಏನು ಅಂತಂದರೆ, ಇಡೀ ಪ್ರಪಂಚದಲ್ಲಿ 2 ಕಡೆ ಇರೋದು, ಒಂದು ಮದ್ದೂರಲ್ಲಿ, ಇನ್ನೊಂದು ತಮಿಳುನಾಡಲ್ಲಿ, ತಿರುಚಿ ಹತ್ರ ಒಂದಿದೆ. ಮತ್ತು ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಶೇಷ ಏನು ಅಂತಂದರೆ, ಇಲ್ಲಿ 2 ಹಾವುಗಳು, ಅಂದರೆ ಒಂದು ಸರ್ಪ, ಕಾಳಿಂಗ ಸರ್ಪ ಒಂದು, ಮತ್ತು ಇನ್ನೊಂದು ಕ್ಯಾರೆ ಹಾವು, ಎರಡೂ ಇಲ್ಲಿ ಬಂದು ಬೇಸಿಗೆ ಕಾಲದಲ್ಲಿ, ಅಂದರೆ ವಿಶೇಷ ದಿನಗಳಲ್ಲಿ, ಅಂದರೆ ಬೇಸಿಗೆ ಕಾಲದಲ್ಲಿ ಇದು ಇಲ್ಲಿ ಬಂದು ವಿಶ್ರಾಂತಿಗೋಸ್ಕರ ಇಲ್ಲಿ ಬಂದು ಮಲ್ಕೊಂಡಿರುತ್ತೆ. ಮುಂದುಗಡೆಯಿಂದನೇ ಬಂದು ಮುಂದುಗಡೆಯಿಂದನೇ ಹೋಗುತ್ತೆ. ಜಾಸ್ತಿ ನಾನು ಕಂಡ ಮಟ್ಟಿಗೆ ಜಾಸ್ತಿ ಮಲ್ಕೊಳ್ಳೋಂಥ ಪ್ಲೇಸ್ ಅಂದರೆ ಅಲ್ಲಿ ಮೂಲೆಯಲ್ಲಿ, ಆ ಮೂಲೆಯಲ್ಲಿ ಅದು ವಿಶ್ರಮಿಸ್ತಾ ಇರುತ್ತೆ. ಇಲ್ಲಿವರೆಗೆ ಯಾರಿಗೂ ಯಾವುದೇ ಥರ ತೊಂದರೆ ಕೊಟ್ಟಿಲ್ಲ. ನಾವೇನಾದ್ರು ಬಂತು ಅಂದರೆ ಕಾಲು ಸದ್ದು ಮಾಡ್ಕೊಂಡು, ಮುಂಚೆ ಲೈಟ್ ಇಲ್ಲದೆ ಹೋದಾಗ ಬಂದ್ರೂ ಕಾಲು ಸದ್ದಿಗೆ ಅದೇ ಒಂದು ನಮಗೆ ಸಿಗ್ನಲ್ ಕೊಟ್ಟು, ಬುಸ್ ಅಂತ ಒಂದು ಸಿಗ್ನಲ್ ಕೊಟ್ಟು ಸಾವಕಾಶವಾಗಿ ಯಾರಿಗೂ ಏನು ತೊಂದರೆ ಕೊಡ್ದೇನೆ ಹೊರಗಡೆ ಹೊಟ್ಟೋಗ್ತಾಯಿತ್ತು. ನೋಡಿ, ಸರ್ಪ ಯಾವಾಗಲೂ ನೋಡಿ ಇದೇ ಜಾಗಗಳಲ್ಲಿ ಪ್ರವೇಶ ಮಾಡುತ್ತೆ. ಮೇನ್ ಡೋರಿಂದ ಇದೇ ಹಿಂಗೇ ಒಳಗಡೆಗೆ ಬರುತ್ತೆ. ಆ ಮೂಲೆಯಲ್ಲೇ ಮಲ್ಕೊಂಡಿರುತ್ತೆ. ಅದಕ್ಕೆ ಏನಾದ್ರು ಸದ್ದಾಯಿತು ಅಂದರೆ, ನಾವ್ಯಾರು ಬಂದಿರೋದು ಗೊತ್ತಾಯಿತು ಅಂತಂದರೆ ನಿಧಾನವಾಗಿ ಇದೇ ಮಾರ್ಗ ಯಾವ ಕಡೆ ಹೋಗಿತ್ತೋ ಅದೇ ಮಾರ್ಗವಾಗಿ ಇದು ಹೊರಗಡೆ ಹೋಗಿ ದೇವರ ಎದುರುಗಡೆಯಿಂದ ಬಲಭಾಗಕ್ಕೆ, ಅಂದರೆ ದೇವರು ಇರೋ ಕಡೆ ಎಡಭಾಗಕ್ಕೆ ಇದು ಹೊರಟೋಗುತ್ತೆ. ಇಲ್ಲಿವರೆಗೆ ಯಾವುದೇ ಥರ ತೊಂದರೆ ಮಾಡಿಲ್ಲ, ಯಾರಿಗೂ ತೊಂದರೆ ಮಾಡಿಲ್ಲ. ನೋಡ್ಬೋದು, ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ, ಮಕ್ಕಳಿಗೆಲ್ಲ ಪಾನಕವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಭಾಳಷ್ಟು ಜನ ನೆರೆದಿದ್ದಾರೆ ನೋಡ್ಬೋದು. ನೋಡಿ, ಇಲ್ಲಿ ಕೊಡ್ತಾ ಇದ್ದಾರೆ ನೋಡ್ಬೋದು. ಇವತ್ತು ಕರ್ನಾಟಕದಾದ್ಯಂತ ನೀವು ಈ ಥರದ ಹಳೆಯ ಒಂದು ಸಂಪ್ರದಾಯವನ್ನು ಎಲ್ಲ ಕಡೆ ಕಾಡ್ತಾ ಇದ್ದೀರಾ. ಹಾಗೆ ಇವತ್ತು ನಮ್ಮ ಮದ್ದೂರು ಗ್ರಾಮದ ಚಕ್ರಪಾಣಿ ದೇವಸ್ಥಾನದಲ್ಲಿ ನೀರ್ಮಜ್ಜಿಯನ್ನು ಕೂಡ ಕೊಡ್ತಾ ಇದ್ದಾರೆ ನೋಡ್ಬೋದು.
ಬನ್ನಿ ಬನ್ನಿ ಇನ್ನೊಂದು ನಿಮಿಷ ಪುಡಿ ಬನ್ನವ ಎಲ್ಲ ದೇವಸ್ಥಾನಗಳಲ್ಲೂ ನಿಮಗೆ ಗರುಡಗಂಬ ಇರುತ್ತೆ, ಇಲ್ಲ ಧ್ವಜಸ್ತಂಭ ಇರುತ್ತೆ. ಇಲ್ಲಿ ಯಾವುದೇ ಥರ ಅಂತ ಗರುಡಗಂಬ ಆಗಲಿ ಅಥವಾ ಧ್ವಜಸ್ತಂಭ ಆಗಲಿಲ್ಲ. ಅದಕ್ಕೋಸ್ಕರ ಇದಕ್ಕೆ ಅರಳಿ ಮರನೇ ಇದಕ್ಕೆ ಧ್ವಜಸ್ತಂಭ ಅಥವಾ ದಂಭವಾಗಿ ಮಾಡಿದ್ದಾರೆ. ಮತ್ತು ಎರಡನೇ ವಿಶೇಷ ಏನು ಅಂದರೆ, ಇಲ್ಲಿಗೆ ನಾವು ಕೇಳ್ಪಟ್ಟಂಗೆ ಸುರಂಗ ಮಾರ್ಗ ಇತ್ತು. ಅದು ದಿನ ಹೆಚ್ಚು ಕಮ್ಮಿ ಕ್ರಮೇಣ ಇದು ಜರುಗು ಭೂಮಿ ಆದ್ದರಿಂದ ಇದರಲ್ಲಿ ಎಲ್ಲ ಮುಚ್ಚೋಗಿ ಅದ್ರ ಮೇಲೆ ಒಂದು ಚಪ್ಪಡಿ ಕಲ್ಲನ್ನು ಮುಚ್ಚಿಬಿಟ್ಟಿದ್ದಾರೆ. ಅದು ಮುಂಚೆ ಪ್ರಸಿದ್ಧಿ ಇದ್ದಿದ್ದು ಏನು ಅಂತಂದರೆ, ಒಂದು ಸುರಂಗ ಮಾರ್ಗ ಇತ್ತು ಅಂತ ಇಲ್ಲಿ ಎಲ್ಲರೂ ತೋರಿಸ್ತಾ ಇದ್ರು. ಇದನ್ನು ಸುರಂಗ ಮಾರ್ಗ ಎಲ್ಲಿಗೆ ಹೋಗ್ತಾ ಇತ್ತು ಏನು ಅಂತ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಸುರಂಗ ಮಾರ್ಗ ಇತ್ತು, ನಾವು ಚಿಕ್ಕ ವಯಸ್ಸಿಂದನೂ ಇದನ್ನು ನೋಡ್ತಾ ಇದ್ವಿ. ಆಮೇಲೆ ಅದನ್ನು ಕಾಲಕ್ರಮೇಣ ಮುಚ್ಚಿಬಿಟ್ಟಿದ್ದಾರೆ. ನೋಡಿ, ಮುಂಭಾಗದಲ್ಲೇ ಇಲ್ಲಿ ಕಲ್ಲನ್ನು ಚಪ್ಪಡಿಯನ್ನು ಮುಚ್ಚಿದರೆ ನೋಡ್ಬೋದು. ಇದೇ ಸುರಂಗ ಮಾರ್ಗ ಅಂತ ಹೇಳ್ತಾರೆ, ಮುಚ್ಚಿಬಿಟ್ಟಿದ್ದಾರೆ ಇವಾಗ ಇದನ್ನು. ಸೊ ಹೀಗೆ ಬಂದು ಬಲಗಡೆ ಇದು ಹೀಗೆ ಮುಂದೆ ಈ ಒಂದು ದಿಕ್ಕಿನಲ್ಲಿ ಅದು ಕ್ರಾಸ್ ಆಗುತ್ತೆ ಅಂತ ಹೇಳಲಾಗುತ್ತೆ. ಸೊ ಇವತ್ತು ಅದನ್ನು ಇಲ್ಲಿ ಮುಂದೆನೇ ಮುಚ್ಚಿದರೆ ನೋಡ್ಬೋದು ನೀವು. ಮದ್ದೂರು ಗ್ರಾಮದ ಮತ್ತೊಂದು ಇತಿಹಾಸ ಏನು ಅಂತಂದರೆ, ಇಲ್ಲಿ ನಮ್ಮ ಪಕ್ಕದಲ್ಲಿ ಒಂದು ಕೋಣನ ಕುಂಟೆ ಅಥವಾ ಕೋಣನ ಕೆರೆ ಅಂತ ಪ್ರಸಿದ್ಧಿಯಾಗಿದೆ. ಅದು ಹೆಸರು ಬರಲಿಕ್ಕೆ ಕಾರಣ ಏನು ಅಂದರೆ, ಒಂದು ಚಿಕ್ಕ ಕಟ್ಟೆ. ಅದು ಚಿಕ್ಕ ಕಟ್ಟೆ ಅಂದರೆ ನೀರು ನಿಂತ್ಕೊಳ್ಳೋಕ್ಕೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಅಂತಲೇ ತೆಗೆಸಿರೋಂಥ ಕಟ್ಟೆ. ಅದು ಅಲ್ಲೇನಾಗಿತ್ತು ಅಂತಂದರೆ, ಪ್ರತಿ ವರ್ಷ ಅಂದರೆ ಊರಿನಲ್ಲಿ ಯಾವುದು ಮಾರಮಶ್ನಿಯರು ಅಂತ ಅವಾಗೆಲ್ಲ ಕಾಯಿಲೆಗಳು ಬರ್ತಾಯಿತ್ತು. ಅವಾಗೇನಾದ್ರು ಅದೇ ಪ್ಲೇಗು ಅಂಥ ರೋಗಗಳೇನಾದ್ರು ಬಂತು ಅಂದರೆ ಕೋಣನ ಬಲಿ ಕೊಡೋ ಅಂಥ ಪ್ರತೀತಿ ಇತ್ತು. ಪ್ರತಿ ವರ್ಷದಲ್ಲಿ ಆ ಥರ ಏನಾದ್ರು ಬಂದಾಗ 9 ಕೋಣಗಳನ್ನು ಕಡಿದು ಪಕ್ಕದಲ್ಲಿ ಮಲಗಿಸಿ ಹೋಗ್ತಾಯಿದ್ರು. ಅಂದರೆ ರಾತ್ರಿ ಕಡಿದು ಬೆಳಗ್ಗೆ ಅದಕ್ಕೆ ಅಡುಗೆಯನ್ನು ಮಾಡ್ತಾ ಇದ್ದಿದ್ದು. ಅಡುಗೆ ಮಾಡಿ ಇದನ್ನು ಎಲ್ಲರೂ ಭಕ್ಷಣೆ ಮಾಡ್ತಾಯಿದ್ರು. ಆದರೆ ಅವತ್ತು ರಾತ್ರಿ ಒಂದು ವಿಶೇಷ ನಡೆದಿತ್ತು. ಏನು ಅಂತಂದರೆ, ಅವತ್ತು ಒಂದು ಕೋಣ, ಅದರಲ್ಲಿ 9ರಲ್ಲಿ ಒಂದು ಕೋಣ ಎದ್ದು 9 ಗದ್ದೆಯಲ್ಲಿ, ಅಂದರೆ ಭತ್ತ ಬೆಳೀತಿದ್ದ, ಇದು ನೀರು ಸಮೃದ್ಧಿ ಆದ್ದರಿಂದ ಭತ್ತ ಬೆಳೆಯೋಕ್ಕೆ ಯೋಗ್ಯವಾದ ಭೂಮಿ ಆದ್ದರಿಂದ ಎಲ್ಲರೂ ಭತ್ತ ಬೆಳೀತಾಯಿದ್ರು. ಭತ್ತದ ಗದ್ದೆಗೆ ನುಗ್ಗಿ 9 ಗದ್ದೆಯನ್ನು, ಅಂದರೆ ಅವಾಗೆಲ್ಲರೂ ಅಂದರೆ 1 ಎಕರೆಗೆ ಎಲ್ಲರೂ ಮಾಡ್ತಾಯಿದ್ದಿದ್ದು. 9 ಎಕರೆ ಅಷ್ಟು ಭತ್ತನ ಮೇಯ್ಕೊಂಡು ಹೋಗಿದ್ದರಿಂದ ಅದಕ್ಕೆ ಆ ಗದ್ದೆ ಅಂದರೆ ಈ ಮದ್ದೂರಿನ ಗ್ರಾಮದ ಹೃದಯ ಭಾಗದಲ್ಲಿರುವಂಥ 9 ಎಕರೆ ಗದ್ದೆಯಲ್ಲಿ ಮೇಯ್ದಿರೋದ್ರಿಂದ ಅದಕ್ಕೆ 9 ಗದ್ದೆ ಅಂತ ಇದಕ್ಕೆ ಪ್ರಸಿದ್ಧಿ ಆಯಿತು. ಅದರಲ್ಲಿ ಅದನ್ನು ಆ ಕೋಣನ ಕುಂಟೆಯಲ್ಲಿ ಅದು ಬಂದು ನೀರು ಕುಡಿದಿರೋದ್ರಿಂದ ಕೋಣನ ಕುಂಟೆ ಅಥವಾ ಕೋಣನ ಹಳ್ಳ ಅಥವಾ ಕೋಣನ ಕಟ್ಟೆ ಅಂತಲೂ ಪ್ರಸಿದ್ಧಿ ಆಯಿತು. ಇವತ್ತು ಇದು ಕಾಣಿಸ್ತಾ ಇರ್ಬೋದು, ಅಂದರೆ ಎಲ್ಲ ಮುಚ್ಚೋಗಿದೆ. ಅಂದರೆ ಎಲ್ಲ ಪ್ರತಿ ಇದರಿಂದ ಮಣ್ಣೆಲ್ಲ ಸುರಿದು ಮುಚ್ಚೋಗಿರೋದ್ರಿಂದ ಇವತ್ತಿಗೂ ಆ ಜಾಗ ಇದೆ. ಮತ್ತು ಇದರಲ್ಲಿ 9 ಗದ್ದೆ ಅಂತ ಏನಿತ್ತು, ಇದನ್ನು ಶಾಸ್ತ್ರ ಹಾಕಿ ಕವಡೆ ಹಾಕಿ ಶಾಸ್ತ್ರ ನೋಡಿದಾಗ ಇದು ಬ್ರಾಹ್ಮಣರಿಗೆ ಯೋಗ್ಯವಲ್ಲಿರೋ ಜಾಗ. ಯಾಕಂದರೆ ಅದನ್ನು ಕಡಿದಿರೋದ್ರಿಂದ, ಅದು ರಕ್ತ ಬಿದ್ದಿರೋದ್ರಿಂದ ಅದನ್ನು ಉಪಯೋಗಿಸೋಂಥ ಜನಗಳಿಗೆ ದಾನವಾಗಿ ಕೊಡಿ ಅಂತ ಹೇಳಿದ್ರಿಂದ ನಮ್ಮ ಹಿರೀಕರು, ಅಂದರೆ ನಮ್ಮ 3ನೇ 5ನೇ ತಲೆಮಾರಿನ ಹಿರೀಕರು ಇದನ್ನು ನಾಯಕರ ಜನಾಂಗಕ್ಕೆ ಮತ್ತು ಇನ್ನು ಹಲವರು ಅಂದರೆ ಕೋಣನನ್ನು ಉಪಯೋಗಿಸುವಂಥ ಜನಾಂಗಕ್ಕೆ ಇದನ್ನು ದಾನವಾಗಿ ಸರ್ಕಾರದ ಮುಖಾಂತರ ಇದನ್ನು ವಿಸ್ತರಣೆ ಮಾಡಿದ್ರು. ಎಲ್ಲರಿಗೂ ಕೊಟ್ಟೋದ್ರಿಂದ ಇವತ್ತು ಆ ಜಾಗದಲ್ಲಿ ಯಾರ್ಯಾರಿದ್ದಾರೆ ಅವರು ಆರೋಗ್ಯದಿಂದ ಮತ್ತು ಸಮೃದ್ಧಿಯಿಂದನೂ ಸುಭಕ್ಷೆಯಿಂದನೂ ಈ ಜಾಗದಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಇದೇ ಈ ಮದ್ದೂರಿನ ಗ್ರಾಮದ ವಿಶೇಷ. ಇನ್ನು ಮತ್ತೊಂದು ವಿಶೇಷ, ಆ ಚಕ್ರಪಾಣಿ ದೇವಸ್ಥಾನದಿಂದ ಯಳಂದೂರಿಗೆ ಹೋಗುವಂತಹ ಈ ದಾರಿಲಿ ಸ್ವಲ್ಪ ದೂರ ಹೀಗೆ ಬಂದರೆ ಇಲ್ಲಿ ಕಾಣ್ಬೋದು ರಾವಳೇಶ್ವರ ದೇವಸ್ಥಾನ ಮದ್ದೂರು ಅಂಥೇಳಿ. ಇಲ್ಲಿ ಒಂದು ಸ್ವಾಮಿಯ ಒಂದು ವಿಗ್ರಹ ಇದೆ, ರಾವಳೇಶ್ವರ ಸ್ವಾಮಿದು. ಇದು ಪೂರ್ವ ಕಾಲದ ಶೈವ ಕಾಲದಲ್ಲಿ ಆ ಕಾಲದಿಂದ ಬಂದದು. ಇಲ್ಲಿ ಮಾದೇಶ್ವರ ಕುಂತೂರಿಂದ ಇಲ್ಲೇ ಬಂದು ಮದ್ದೂರು ಬಂದು ಸರ್. ಮದ್ದೂರಿಂದ ಮಧುರಂ ದೇವಸ್ಥಾನಕ್ಕೆ ಹೋಗಿ ಮತ್ತೆ ತಿರ್ಗಾಕೊಂಡು ವಾಪಸ್ ಹೋಗೋಂಥ ಸ್ಥಳ ಸರ್ ಇದು. ಹಾಗೆ ಇಲ್ಲೊಂದು ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರಂತೆ. ಸೊ ರೋಡು ನ್ಯಾಷನಲ್ ಹೈವೇ ಇರೋದರಿಂದ ಅದನ್ನು ಕೈ ಬಿಡಲಾಯಿತು ಅಂತ ಹೇಳಲಾಗುತ್ತೆ. ಇದೇ ದಾರಿಯಲ್ಲಿ ನೀವು ಮುಂದೆ ಇಲ್ಲಿ ಕಾಣ್ಬೋದು ಆ ಮದ್ದೂರಮ್ಮ ಏನಿದ್ದಾರೆ, ಆ ಒಂದು ಮರದ ಪಡೆದು ಮೂಡಿರುವಂತಹ ಆ ಒಂದು ಮದ್ದೂರಮ್ಮನ ಒಂದು ಗುಡಿಗೆ ಈ ಒಂದು ದಾರಿಯಲ್ಲೇ ನೀವು ಹೋಗುವಂಥದ್ದು.
ಸರ್ ಇದು ತವಸ್ ಮರ ಅಂತ ಸರ್, ಇದು ಆ ಕಡೆ ಹುಣಸೆ ಮರ. ಈ ತವಸ್ ಮರ ಸುಮಾರು ಸರ್ ಇದು ಮುಂದೆ ತವಸ್ ಮರ ಸರ್, ಇದು ಹಿಂದೆಡೆದು ಹುಣಸೆ ಮರ ಸರ್. ಇದು ಚೌಲ್ಟ್ರ ಕಾಲದ ಈ ಕಾಲದ ಸರ್, ಇದು ಯಾರು ಗೊತ್ತಿಲ್ಲ. ಇದು ಸುಮಾರು ಒಂದು 400-500 ವರ್ಷ ಆಗಿದೆ ಈ ಮರಕ್ಕೆ ಸರ್. ಇಲ್ಲಿ ತಾಯಿ ಹೊಡೆದು ಮುಡಿರೋಂಥ ಮಧುರಮ್ಮ ತಾಯಿ. ಈ ಕಡೆ ಸರ್ ದೇವ್ರು ಅದು, ಇಲ್ಲಿಗೆ ಬನ್ನಿ ಸರ್. ಇದು ತಾಯಿ ಸಹ ಹೊಡೆದು ಮೂಡಿರೋಂಥ ತಾಯಿ. ಇದು ಪೂರ್ವ ಭೂಮಿಯಿಂದ ಉತ್ಪತ್ತಿ ಆಗಿರೋಂಥ ತಾಯಿ ಸರ್ ಮಧುರಮ್ಮ. ಇದು ಮಂಡ್ಯ ಮದ್ದಲು ಇದ್ರೆ ಸರ್, ಇಲ್ಲೇ ಸರ್ ಇರೋದು ತಾಯಿ ಹೊಡೆದು ಮೂಡಿರೋ ದೇವರು ಸರ್. ಇದು ಪೂರ್ವ ಕಾಲದಿಂದ ಪೂಜೆ ಮಾಡ್ಕೊಂಡು ಬಂದಿರೋ ಸರ್ ಇದು ಇಲ್ಲಿ. ಇದು ಮರ ನೋಡಿ ಸರ್, ಇದು ಪಾದ ತಾಯಿದು. ಇದು ಪಾದ, ಇದು ತಾಯಿ ಹೊಡೆದು ಮುಡಿಯೋಂಥ ದೇವರು ಸರ್. ಇದು ಈ ತಾಯಿ ಸರ್ ಎಲ್ಲ ಕಡೆ ಬಂದು ಭಕ್ತಿಯಿಂದ ಪೂಜೆ ಪುಸ್ಕಾರ ಮಾಡಿ ಅವ್ರು ಹಸ್ಕಡೆದಂಥ ಕುರಿ ಮರಿ ಹೊಡೆದು ಇಲ್ಲಿ ಪೂಜೆ ಪುಸ್ಕಾರ ಮಾಡ್ತಾರೆ ಸರ್. ಇಲ್ಲಿ ಮಹದೇಶ್ವರ ಭಗವಂತ ಬಂದು ಸರ್ ಕುಂತೂರ್ಗೆ ಹೋಗಿ, ಕುಂತೂರಿಂದ ಚಿಲ್ಕೋಡಿಗೆ ಬಂದು ಸರ್. ಚಿಲ್ಕೋಡಿಯಿಂದ ಇಲ್ಲೇ ನಮ್ಮ ಮದ್ದೂರಿಗೆ ಬಂದು ಕೋಣೆಕಟ್ಟೆಯಿಂದ ಮತ್ತೆ ರವಳೇಶ್ವರಿಗೆ ಬಂದು, ರವಳೇಶ್ವರದಿಂದ ಸರ್ ಇದು ಮತ್ತೆ ಮಧುರಮ್ಮ ದೇವಸ್ಥಾನಕ್ಕೆ ಬಂದು ಸರ್, ಹುಲಿ ಮೇಲೆ ಬಂದು ಇಲ್ಲಿ ಮತ್ತೆ ಸುತ್ತ ಹಾಕೊಳ್ಳಿ ತಾಯಿನ. ರವಳೇಶ್ವರಿಗೆ ಹೋಗಿ ಮತ್ತೆ ಕೋಣೆಕಟ್ಟೆಗೆ ಹೋಗಿ ಮತ್ತೆ ಕುಂತೂರ್ಗೆ ಹೋಗಿ ಸರ್ ಮಾದಪ್ಪನ ಬೆಟ್ಟಕ್ಕೆ ಹೋಗೋಂಥ ಸ್ಥಳ ಸರ್ ಇದು. ನೋಡಿ, ಇದೆಲ್ಲ ದೇವರ ಒಂದು ಮೂರ್ತಿ ವಿಗ್ರಹ ಅಂತ ಹೇಳ್ಬೋದು. ಇಲ್ಲಿ ಪಾದ ಇದೆ ನೋಡ್ಬೋದು, ಪಾದ ಗಮನಿಸಿ ನೀವು. ಇಲ್ಲಿ 2 ದೊಡ್ಡ ಗಾತ್ರದ ಮರಗಳಿವೆ ವೀಕ್ಷಕರೇ. ಸೊ ಇದು ತಾವಸ್ ಮರ ಅಂತ ಹೇಳ್ತಾರೆ, ಮತ್ತು ಇಲ್ಲಿರುವಂಥದ್ದು ಹುಣಸೆ ಮರ ನೋಡ್ಬೋದು. ಇಲ್ಲಿ ಅಶುದ್ಧವಾಗಿ ಬಂದವ್ರಿಗೆ ಜೇನು ಕಡಿತದಿಂದ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತೇಳಿ ನಂಬಿಕೆ ಇದೆ ಸ್ನೇಹಿತರೆ, ಸ್ಥಳೀಕರಿಂದ ಗೊತ್ತಾಯಿತು ನಮಗೆ. ಹಾಗೆ ಇಲ್ಲಿ ತಾಯಿ ಶಕ್ತಿ ದೇವತೆ ಮದ್ದೂರಮ್ಮನ ಒಂದು ಉಪಸ್ಥಿತಿ ಇದೆ, ಆಶೀರ್ವಾದ ಪಡ್ಕೊಳ್ಳಿ. ಸ್ಥಳ ಈ ತಾಯಿ ಮದ್ದೂರಮ್ಮನ ದೇವಸ್ಥಾನದ ಹತ್ರ ಇರೋಂಥ ಮರದಲ್ಲಿ ನಾಗಪ್ಪ ಇರೋಂಥ ಸ್ಥಳ ಸರ್ ಇದು ಯಾವಾಗಲೂ ಇಲ್ಲೇ ಇರ್ತದೆ ಸರ್. ಎಲ್ಲರೂ ಮಂತ್ರ ಗಿಲ್ಗ ಮಾಡ್ಕೊಂಡು ತಾಯಿ ಹತ್ರ ಬಂದ್ರೆ ಒದ್ಗಾಡ್ಕೆ ಹೋಗೋದು ಸತ್ಯ ಸರ್. ನೀವು ಅದನ್ನು ನೋಡಿದ್ದೀರಾ ಸರ್? ನೋಡಿಲ್ಲ, ಹೇಳ್ತಾರೆ ಸರ್ ನಮ್ಮ ತಂದೆ ನಮ್ಮ ತಾತ ಆ ಕಾಲದಿಂದ ಹೇಳ್ತಾರೆ ಸರ್. ಈ ಮರನ ನಮಗೇನು ಗೊತ್ತಿಲ್ಲ ಸರ್. ಈ ಮರ ಸುಮ್ಮನೆ ಬಂದಿರೋಂಥ ಕಾಲ ನಮ್ಮ ತಾತನವ್ರ ಅಪ್ಪನ ತಾತನ ಕಾಲದಿಂದ ಬಂದದು. ತುಂಬ ದೊಡ್ಡದಿದೆ ಅಂತ ಕಾಣಿಸುತ್ತಿಲ್ಲ ಸರ್. ಇದು ಇಲ್ಲಿ ಮರದ ಮೇಲೆ ಸರ್ ಹಿರಿವಳೆ ಕಾಣುತ್ತೆ, ಕೊಳೆಗಾಲ ಕಾಣುತ್ತೆ ಮರದ ಮೇಲೆ ನಿಂತ್ಕೊಂಡ್ರೆ. ಓಕೆ. ಇಲ್ಲಿ ಮುಂದೆ ಇರೋದು ಇದು ಸರ್ ತಾಯಿದು ಪಾದ ಸರ್ ಇದು. ಹ್ಞೂ ಸರ್. ಇಲ್ಲಿ ಯಾರೇ ಪೂಜೆ ಪುಸ್ಕಾರ ಮಾಡಲಿ ಸರ್, ಆ ಮನೆಯವರು ಗಿಲ್ಗ ಆಗ್ಬಿಟ್ಟು ಬಂದರೆ ಇಲ್ಲಿ ಮಾಡಿರೋಂಥ ಅಡುಗೆ ಊಟ ಯಾರು ಮಾಡೋಕ್ಕಲ್ಲ ಸರ್. ಇನ್ಗೊಂಡು ಇಮಿಡಿಯೇಟಾಗಿ ಜೇನು ಎದ್ದು ಎಲ್ಲ ಅದು ಒದ್ಗಾಡ್ಸ್ಕೊಂಡು ಹೋಗಿ ಕಬ್ಬು ನುಗ್ಗಿಸಿ ಇಲ್ಲಿ ಯಾರು ಊಟ ಮಾಡಿಸಲ್ಲ ಸರ್. ಆ ಊಟ ಮಾಡಿರೋಂಥ ಅಡುಗೆ ಊಟ ಎಲ್ಲ ಖಾಲಿ ಮಾಡ್ತದೆ ಸರ್ ಜೇನು ಸರ್. ಇಲ್ಲಿ ಭಗವಂತನ ಸ್ಥಳದಲ್ಲಿ ಜೇನು ಅಟ್ಯಾಕ್ ಮಾಡೇ ಮಾಡ್ತಾ ಸರ್. ಮೈಲಿಗೆ ಆಯ್ತು ಅಂದಕ್ಕೆ ಇಲ್ಲಿ ಅಟ್ಯಾಕ್ ಮಾಡುತ್ತೆ. ಇಲ್ಲೇನಪ್ಪ ಅಂದ್ರೆ ಒಂದು ಹೊತ್ತಿದ್ದು ಉಪವಾಸ ಇದ್ದು ನೀರು ನೆಳ್ಳು ಏನು ಕೊಡದೆ ಮಾಡಬೇಕು ತಾಯಿ ಹತ್ರ, ಆವಾಗಲೇ ತಾಯಿ ಒಪ್ಕೊಳ್ಳೋದು. ಅಲ್ತ ಅಂತಂದರೆ ಈಗ ಒಬ್ಬರು ಮೊನ್ನೆ ಇಟ್ಕೊಂತ ನಾವೊಂದು 5-6 ತಿಂಗಳಲ್ಲಿ ಒಬ್ಬರು ಪುಟ್ಟಮ್ಮಂತ ಮರಿ ಹೊಡೆದಿದ್ದ ಸರ್. ಅವರು ಊಟನೇ ಮಾಡಿಸಲ್ಲ. ನಾವೆಲ್ಲ ಊಟ ಕುಂತಿಸಿದೆ ಸ್ಥಳದಲ್ಲಿ ಜೇನು ಎದ್ಬಿಟ್ಟು ಎಲ್ಲ ಕಬ್ಬಿಗೆ ಬಿದ್ದಾಡ್ಬಿಟ್ಟು ಊಟನೇ ಮಾಡೋಕ್ಕಲ್ಲ. ಆ ಥರದಿಂದ ನಿಜವಾದ ಸ್ಥಳ ಅಂತಂದರೆ ಮದ್ದೂರಮ್ಮ ತಾಯಿ ನಿಜವಾದ ದೇವರು ಸರ್. ಇದು ಈ ತಾಯಿ ಹೊಡೆದು ಮುಡಿದು ಸರ್ ಇಲ್ಲಿಗೆ ಪೂಜೆಗೆ ಅರ್ಕ ಹೊತ್ಕೊಂಡಿರೋದು ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಶ್ರೀರಂಗಪೇಟೆ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಯಳಂದೂರು ಇರ್ಬೋದು, ಕೊಳೆಯಾಗಲು ಇರ್ಬೋದು, ಮಾಂಬಳಿ ಇರ್ಬೋದು, ಅಗ್ರ ಇರ್ಬೋದು, ಮದ್ದೂರು ಇರ್ಬೋದು, ಎಲ್ಲ ಕಡೆಯೂ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಸರ್ ಇಲ್ಲಿ ತಂಗಿದು ಮತ್ತು ಸಾಯಂಕಾಲ ಗಂಟೆ ಮರಿ ಹೊಡೆದು ಕೋಳಿ ಒಪ್ಪಿಸಿ ಊಟ ಮಾಡ್ಕೊಂಡು ತಾಯಿ ಹತ್ರ ಇದ್ದು ಎಲ್ಲ ಹೋಯ್ತಾರೆ ಸರ್. ನರಸೀಪುರ, ಚಿಕ್ಕಮಗಳೂರು, ಮಂಡ್ಯ ಎಲ್ಲ ಕಡೆಯಿಂದ ಸ್ಥಳಕ್ಕೆ ಬರ್ತಾರೆ ಸರ್. ಮದ್ದೂರಮ್ಮ ಹೊಡೆದು ಮುಡಿರೋ ನಿಜವಾದ ತಾಯಿ ಸರ್ ಇದು. ಮದ್ದೂರಮ್ಮ ಹೊಡೆದು ಮುಡಿರೋಂಥ ದೇವ್ರು ಇದು. ದಿನನಿತ್ಯ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಕಷ್ಟಕರ ಆಗಬಹುದು ಅಂಥೇಳಿ ಪಾರ್ವತಿ ದೇವಿ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಶಿವರು ಶ್ರೀರಾಮರಕ್ಷ ಸ್ತೋತ್ರ ಅನ್ನುವಂತಹ ಮಂತ್ರವನ್ನು ಪಾರ್ವತಿ ದೇವಿಗೆ ಉಪದೇಶಿಸುತ್ತಾರೆ. ಅದೇ ಇವತ್ತು ನಾನು ಈಗ ಹೇಳಿದಂತಹ ಮಂತ್ರವನ್ನು ನೀವು ದಿನನಿತ್ಯ ಪಠಿಸೋದ್ರಿಂದ 1 ಬಾರಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಎನ್ನುವಂತಹ ಮಂತ್ರವನ್ನು ಪಠಿಸೋದ್ರಿಂದ ವಿಷ್ಣು ಸಹಸ್ರನಾಮವನ್ನು ಪಠಿಸಿದಷ್ಟೇ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಇವತ್ತು ಆ ಒಂದು ಶ್ರೀರಾಮಚಂದ್ರರ ಜನ್ಮದಿನವೂ ಕೂಡ ಹೌದು. ಸೊ ನಾನು ತಾನು ಈಗ ಪ್ರಸಾದವನ್ನು ಸ್ವೀಕರಿಸಿ ಹೊರಭಾಗಕ್ಕೆ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು.